Hello friends, welcome back to the session Alternating Current Part 3. So now last session I learned resonance, half power frequency, bandwidth and quality factor, sharpness of resonance and power dissipated and power factor. So ಇವತ್ತೇನನ್ ಕಲಿಯೋಣ ಅಂದ್ರೆ ಟ್ರಾನ್ಸ್ಫಾರ್ಮರ್ and transformer losses, LC oscillator ಮತ್ತೆ problems. So transformer ಅಂದ್ರೆ ಏನು? It is a device which is used to increase or decrease the voltage. So transformer ಏನಂದ್ರೆ ನಾವು ನಮ್ಮ ಮನೆಗಳ ಮುಂದೆ ಅಥವಾ KB ಆಫೀಸ್ ಅಲ್ಲಿ ನೋಡಿರ್ತೀವಿ. ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ವೋಲ್ಟೇಜ್ ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದಕ್ಕೆ ಅಥವಾ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎರಡಿದಾವೆ, ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಸ್ಟೆಪ್ ಅಪ್ ಏನಂದ್ರೆ ಇನ್ಕ್ರೀಸ್ ಮಾಡಕ್ಕೆ ವೋಲ್ಟೇಜ್ ನ ಸ್ಟೆಪ್ ಅಪ್ ಯೂಸ್ ಮಾಡ್ತೀವಿ. ಸೊ ಸ್ಟೆಪ್ ಡೌನ್ ಏನಕ್ಕೆ ವೋಲ್ಟೇಜ್ ನ ಡಿಕ್ರೀಸ್ ಮಾಡಕ್ಕೆ ಸ್ಟೆಪ್ ಡೌನ್ ನ ಯೂಸ್ ಮಾಡ್ತೀವಿ. ಸೊ ಎಲ್ಲಿ ಅಂದ್ರೆ ಈಗ KB ಏನೋ ಕರೆಂಟ್ ನ ಪ್ರೊಡ್ಯೂಸ್ ಮಾಡ್ತಾರೆ, ಸೊ ಅಲ್ಲಿ ವ್ಯಾಲ್ಯೂ ಕರೆಂಟ್ ನ ವೋಲ್ಟೇಜ್ ವ್ಯಾಲ್ಯೂ ಜಾಸ್ತಿ ಇರ್ಬೇಕಾಗತ್ತೆ. ಏನಕ್ಕಂದ್ರೆ ಜಾಸ್ತಿ ವ್ಯಾಲ್ಯೂ ಇದ್ರೆ ಎಲ್ಲಾ ಲಾಸ್, ಅಂದ್ರೆ ನಾವು ವೈರ್ ಗಳ ಮುಖಾಂತರ ಅದನ್ನ ತಗೊಂಡು ಇನ್ನು ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ಬೇಕಾದ್ರೆ ಲಾಸ್ ಆದ್ರೂ ಕೂಡ ಸ್ವಲ್ಪ ಕರೆಂಟ್ ಲಾಸ್ ಆಗತ್ತೆ, ವೋಲ್ಟೇಜ್ ಲಾಸ್ ಆಗತ್ತೆ. ಸೊ ಅಲ್ಲಿ ಪವರ್ ಲಾಸ್ ಆದಾಗ್ಲೂ ಕೂಡ ನಮಗೆ ಸಫಿಶಿಯಂಟ್ ವೋಲ್ಟೇಜ್ ಬರ್ಬೇಕಂದ್ರೆ ಸೊ ನಾವು ಹೈ ವೋಲ್ಟೇಜ್ ನ ಟ್ರಾನ್ಸ್ಮಿಟ್ ಕಳಿಸ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಏನ್ ಬೇಕು? ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಬೇಕು. ಸೊ ಈಗ ಅದೇ ಹೈ ವೋಲ್ಟೇಜ್ ನ KB ಲೈನ್ ಇಂದ ನಾವು ಮನೆಗೆ ತಗೊಂಡ್ರೆ ಮನೇಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಸುಟ್ಟೋಗ್ತವೆ. ಸೊ ಅದಕ್ಕೆ ನಾವು ಆ ವೋಲ್ಟೇಜ್ ನ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ನಾವೇನ್ ಯೂಸ್ ಮಾಡ್ತೀವಿ? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಸರ್ಕ್ಯೂಟ್ ಡಯಾಗ್ರಾಮ್. ಇದು ಒಂದು ಕಾಯಿಲ್. ಸೊ ಇದಕ್ಕೆ ನಾವು ವೋಲ್ಟೇಜ್ ಸೋರ್ಸ್ ನ ಕನೆಕ್ಟ್ ಮಾಡಿದ್ವಿ. ದಿಸ್ ಇಸ್ ಅನದರ್ ಕಾಯಿಲ್ ವಿಚ್ ಇಸ್ ಕನೆಕ್ಟೆಡ್ ಟು ಲೋಡ್. ಸೊ ಲೋಡ್ ಅಂದ್ರೆ ಈ ಲೋಡ್ ರೆಸಿಸ್ಟೆನ್ಸ್ ತೆಗೆದ್ಬಿಟ್ಟು ನೀವು ಟಿವಿ ಕನೆಕ್ಟ್ ಮಾಡಬಹುದು, ಏನ್ ಬೇಕಾದ್ರೆ ಕನೆಕ್ಟ್ ಮಾಡಬಹುದು. ಸೊ ಇದಕ್ಕೊಂದು ಕಾಯಿಲ್ ಇದೆ, ಇಲ್ಲೂ ಒಂದು ಕಾಯಿಲ್ ಇದೆ, ಮಿಡ್ಲ್ ಅಲ್ಲಿ ಒಂದು ಐರನ್ ರಾಡ್ ಇದೆ ಅಥವಾ ಎನಿ ಕಾಯಿಲ್ ಸಚ್ ದಟ್ ಎನಿ ಕಾಯಿಲ್ ಏನಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಮಾಡ್ಲಿಕ್ಕೆ. ಸೊ ಈಗ ಇಲ್ಲಿ ಪಾಸ್ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಈ ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ ಇಲ್ಲೇನೋ ದರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಾಯಿಲ್ ಮುಖಾಂತರನು ಪಾಸ್ ಆಗ್ತಾ ಇದೆ. ಇಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರೋದ್ರಿಂದ ದೇರ್ ವಿಲ್ ಬಿ ಫ್ಲಕ್ಸ್ ಚೇಂಜ್. ಸೊ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಸೊ ಇದರಲ್ಲೂ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ದೇರ್ ಫಾರ್ ದರ್ ಈಸ್ ಇಂಡ್ಯೂಸ್ಡ್ EMF. ಸೊ ಇಂಡ್ಯೂಸ್ಡ್ EMF ಏನಂದ್ರೆ ದಿಸ್ ಇಸ್ ಪ್ರೈಮರಿ ಕಾಯಿಲ್, ಇದು ಸೆಕೆಂಡರಿ ಕಾಯಿಲ್. ಯಾವ ಕಾಯಿಲ್ಗೆ ನಾವು ವೋಲ್ಟೇಜ್ ಸೋರ್ಸ್ ನ ಕನೆಕ್ಟ್ ಮಾಡಿರ್ತೀವಿ ದಟ್ ಇಸ್ ಪ್ರೈಮರಿ ಕಾಯಿಲ್. ಸೊ ಯಾವ ಕಾಯಿಲ್ ಮ್ಯೂಚುಯಲಿ ಕನೆಕ್ಟ್ ಆಗಿರುತ್ತೆ, ಮ್ಯೂಚುಯಲಿ ಕನೆಕ್ಟೆಡ್ ಥ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಟ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಎಲೆಕ್ಟ್ರಿಕಲಿ ಐಸೋಲೇಟೆಡ್ ಅಂದ್ರೆ ಎರಡಕ್ಕೂ ಏನೋ ನಾವು ಸರ್ಕ್ಯೂಟ್ ನ ಎರಡಕ್ಕೂ ಜಾಯಿನ್ ಮಾಡಿಲ್ಲ, ಬಟ್ ಇಟ್ ಈಸ್ ಮ್ಯಾಗ್ನೆಟಿಕಲಿ ಕನೆಕ್ಟೆಡ್. ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಕಾಯಿಲ್ ಮುಖಾಂತರ ಪಾಸ್ ಆಗ್ತಾ ಇದೆ. ಪ್ರೈಮರಿ ಕಾಯಿಲ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ EMF ಅಂದ್ರೆ ದಟ್ ಈಸ್ N1 d∅dt. ಸೆಕೆಂಡರಿ ಕಾಯಿಲ್ ಅಲ್ಲಿ N2 d∅ dt. ಫಾರ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಇಲ್ಲಿ ಏನು ಲಾಸ್ ಇರಲ್ಲ ಅಂತ ಅರ್ಥ. ಸೊ ದೇರ್ EP ಅಂದ್ರೆ ಪ್ರೈಮರಿ ಕಾಯಿಲ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗಿರುತ್ತೋ ದಟ್ ವೋಲ್ಟೇಜ್ ಇಸ್ ಈಕ್ವಲ್ ಟು VP, ಅಂಡ್ ಸೆಕೆಂಡರಿ ಕಾಯಿಲ್ ಅಲ್ಲಿ ಎಷ್ಟು EMF ಪ್ರೊಡ್ಯೂಸ್ ಆಗಿರುತ್ತೋ ದಟ್ ಈಸ್ VS. ಫಾರ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ NS ಶುಡ್ ಬಿ ಗ್ರೇಟರ್ ದನ್ NP ಅಂಡ್ VS ಶುಡ್ ಬಿ ಗ್ರೇಟರ್ ದನ್ VP. ಏನಕ್ಕಂದ್ರೆ ನಾವು ಸ್ಟೆಪ್ ಅಪ್ ಮಾಡಿದಾಗ ಸೊ ಪ್ರೈಮರಿ ಕಾಯಿಲ್ ಅಲ್ಲಿ ಏನೋ ನಾವು ಸಪ್ಲೈ ಎಷ್ಟಿರುತ್ತೆ ಕಡಿಮೆ ಇರುತ್ತೆ. ಬಟ್ ಸೆಕೆಂಡರಿ ಕಾಯಿಲ್ ಅಲ್ಲಿ ನಮ್ಗೆ ಏನ್ ಬೇಕು? ಜಾಸ್ತಿ ವೋಲ್ಟೇಜ್ ಬೇಕು. ದೇರ್ ಫಾರ್ ನಂಬರ್ ಆಫ್ ಟರ್ನ್ಸ್ ಶುಡ್ ಬಿ ಮೋರ್. ಸೊ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದಂಗೆಲ್ಲ ವೋಲ್ಟೇಜ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ. ದೇರ್ ಫಾರ್ NS ಶುಡ್ ಬಿ ಗ್ರೇಟರ್ ದನ್, N ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಕಾಯಿಲ್ ಶುಡ್ ಬಿ ಗ್ರೇಟರ್ ದನ್ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಾಯಿಲ್, ಅಂಡ್ ವೋಲ್ಟೇಜ್ ಇನ್ ಸೆಕೆಂಡರಿ ಕಾಯಿಲ್ ಶುಡ್ ಬಿ ಗ್ರೇಟರ್ ದನ್ ವೋಲ್ಟೇಜ್ ಇನ್ ಪ್ರೈಮರಿ ಕಾಯಿಲ್. ನಾವು ಎರಡನ್ನು ಈಕ್ವೇಟ್ ಮಾಡಿದ್ರೆ ES divided by EP which is equal to NS by NP and VS by VP is equal to NS by NP. So VS ಅಂದ್ರೆ secondary coil voltage is equal to NS by NP into VP. For step down transformer, so step down transformer ಅಲ್ಲಿ ಏನಾಗುತ್ತೆ? Number in primary coil should be more than number of turns in secondary coil. ಏನಕ್ಕಂದ್ರೆ ಸ್ಟೆಪ್ ಡೌನ್ ಮಾಡ್ತಿದ್ವಿ ಅಂದ್ರೆ ಔಟ್ಪುಟ್ ನಮಗೆ ಕಡಿಮೆ ವೋಲ್ಟೇಜ್ ಬೇಕು. ಸೊ ನಂಬರ್ ಆಫ್ ಟರ್ನ್ಸ್ ಕೂಡ ಕಡಿಮೆ ಇದ್ರೆ ಸೆಕೆಂಡರಿ ಕಾಯಿಲ್ ಅಲ್ಲಿ ನಮ್ಗೆ ಔಟ್ಪುಟ್ ವೋಲ್ಟೇಜ್ ಕೂಡ ಕಡಿಮೆ ಇರುತ್ತೆ. ಮತ್ತೆ ವೋಲ್ಟೇಜ್ ಅಟ್ ಸೆಕೆಂಡರಿ ಕಾಯಿಲ್ ಶುಡ್ ಬಿ ವಿಲ್ ಬಿ ಲೆಸ್ ದನ್ ವೋಲ್ಟೇಜ್ ಅಟ್ ಪ್ರೈಮರಿ ಕಾಯಿಲ್. ಸೊ ಇಫ್ ದ ಟ್ರಾನ್ಸ್ಫಾರ್ಮರ್ ಇಸ್ 100% ಎಫಿಷಿಯಂಟ್. ಸೊ 100% ಎಫಿಷಿಯಂಟ್ ಅಂದ್ರೆ ಎಲ್ಲೂ ಪವರ್ ಲಾಸ್ ಆಗಿಲ್ಲ ಅಂದ್ರೆ ಐಡಿಯಲ್ ಕೇಸ್ ಇದು. ಬಟ್ ಪವರ್ ಲಾಸ್ ಆಗತ್ತೆ. ಇದು ಐಡಿಯಲ್ ಕೇಸ್ ಅಲ್ಲಿ P ಇನ್ಪುಟ್ ಈಸ್ ಈಕ್ವಲ್ ಟು P ಔಟ್ಪುಟ್. ಅಂದ್ರೆ ಎಷ್ಟು ಪವರ್ ಒಳಗಡೆ ಬಂದಿರುತ್ತೋ ಸೇಮ್ ಪವರ್ ಹೊರಗಡೆ ಔಟ್ಪುಟ್ ಆಗುತ್ತೆ. ಇಲ್ಲಿ ಒಂದು ಪವರ್ ಸೇಮ್ ಇರುತ್ತೆ ಬಟ್ ಪವರ್ ಚೇಂಜ್ ಆಗ್ತಾ ಇಲ್ಲ. ಇಲ್ಲಿ ಏನ್ ಚೇಂಜ್ ಆಗ್ತಿದೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಅಂದ್ರೆ ಓನ್ಲಿ ವೋಲ್ಟೇಜ್.
ಈಗ ವೋಲ್ಟೇಜ್ ಮತ್ತೆ ಕರೆಂಟ್ ನಾವು ಹೇಗೆ ಚೇಂಜ್ ಮಾಡಿದ್ರು ಕೂಡ ಪವರ್ ಕಾನ್ಸ್ಟೆಂಟ್ ಆಗಿ ಬರ್ಬೇಕು ನಮಗೆ. ದೇರ್ ಫೋರ್ ರೇಷಿಯೋ ಐ ಪಿ ವಿ ಪಿ ಇಸ್ ಈಕ್ವಲ್ ಟು ಐ ಎಸ್ ಇಂಟು ವಿ ಎಸ್. ಸೊ ಐ ಪಿ ವಿ ಪಿ ಅಂದ್ರೆ ಪವರ್ ಇನ್ಪುಟ್, ಪವರ್ ಔಟ್ಪುಟ್ ಅಂದ್ರೆ ಐ ಇಂಟು ವಿ ಎಸ್. ಸೊ ಐ ಎಸ್ ಇಂಟು ವಿ ಎಸ್. ಇದನ್ನ ನಾವು ಈ ಕಡೆ ರೀಶಫಲ್ ಮಾಡಿದ್ರೆ ವಿ ಎಸ್ ಬೈ ವಿ ಪಿ ಇಸ್ ಈಕ್ವಲ್ ಟು ಐ ಎಸ್ ಐ ಪಿ ಬೈ ಐ ಎಸ್ ವಿಚ್ ಇಸ್ ಈಕ್ವಲ್ ಟು ಅಂಡ್ ವಿ ಎಸ್ ಬೈ ವಿ ಪಿ ಇಸ್ ಈಕ್ವಲ್ ಟು ಎನ್ ಎಸ್ ಬೈ ಎನ್ ಪಿ. ಏನಕ್ಕಂದ್ರೆ ವೋಲ್ಟೇಜ್ ಇನ್ ಸೆಕೆಂಡರಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ. Therefore, Vs by Vp is equal to Ns by Np, which is equal to Ip by Is. Next, transformer loss. So, transformer ಅಲ್ಲಿ ಏನೇನು ಲಾಸ್ ಆಗುತ್ತೆ? ಫಸ್ಟ್ ಒಂದು ಡ್ಯೂ ಟು ಫ್ಲಕ್ಸ್ ಲೀಕೇಜ್. ಸೊ ಫ್ಲಕ್ಸ್ ಲೀಕೇಜ್ ಅಂದ್ರೆ ನೋಡಿ, ಈ ತರ ನಾವೇನಾದ್ರೂ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಈ ಡಿಸೈನ್ ಅಲ್ಲಿ ಇಲ್ಲಿ ಪ್ರೊಡ್ಯೂಸ್ ಆಗ್ತಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಎಲ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೆಕೆಂಡರಿ ಕಾಯಿಲ್ ಅಲ್ಲಿ ಪಾಸ್ ಆಗ್ತಿಲ್ಲ, ಕೆಲವೊಂದು ಹೊರಗಡೆನೂ ಹೋಗ್ತಾ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಫ್ಲಕ್ಸ್ ಲೀಕೇಜ್. ಡ್ಯೂ ಟು ಫ್ಲಕ್ಸ್ ಲೀಕೇಜ್ ಬೈ ಯೂಸಿಂಗ್ ಫಸ್ಟ್ ಟ್ರಾನ್ಸ್ಫಾರ್ಮರ್ ಲಾಸ್ ಅಂದ್ರೆ ಬೈ ಫ್ಲಕ್ಸ್ ಲೀಕೇಜ್. ಈಗ ಇದನ್ನ ಹೇಗೆ ತಡಿಬಹುದು ಅಂದ್ರೆ ಬೈ ಯೂಸಿಂಗ್ ಸಾಫ್ಟ್ ಐರನ್ ಅಂಡ್ ಸೂಟಬಲ್ ಓರಿಯಂಟೇಶನ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಯಿಲ್. ಹೇಗೆ ತಡಿಬಹುದು ಅಂದ್ರೆ ಮಿಡ್ಲ್ ಒಂದು ಸಾಫ್ಟ್ ಐರನ್ ಕೋರ್ ಇಡೋದ್ರ ಮುಖಾಂತರ ಅಥವಾ ಬೇರೆ ಓರಿಯಂಟೇಶನ್ ಇದನ್ನ ಚೇಂಜ್ ಮಾಡಬಹುದು. ಹೇಗೆ? ಈ ರೀತಿ ದಿಸ್ ಇಸ್ ಪ್ರೈಮರಿ ಕಾಯಿಲ್ ಒಂದು, ಇನ್ನೊಂದು ಸೆಕೆಂಡರಿ ಕಾಯಿಲ್, ಒಂದನ್ನೊಂದು ಸುತ್ತಾಕೊಂಡಿದ್ದಾವೆ. ಬಟ್ ಇಲ್ಲಿ ಏನಾಗುತ್ತೆ, ನಾವು ಇನ್ಸುಲೇಟರ್ ಯೂಸ್ ಮಾಡ್ಬೇಕಾಗತ್ತೆ. ಏನಕ್ಕೆ ಒಂದಕ್ಕೊಂದು ತಾಗಿ ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು ಅಂತ. ಸೊ ಹಿಯರ್ ಇಲ್ಲಿ ಈಗ ಪ್ರೈಮರಿ ಕಾಯಿಲ್ ಅಲ್ಲಿ ಏನೇನ್ ಪಾಸ್ ಆಗ್ತಿದೆಯೋ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೆಕೆಂಡರಿ ಕಾಯಿಲ್ ಅಲ್ಲಿ ಕೂಡ ಪಾಸ್ ಆಗ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೆಥಡ್ ಫ್ಲಕ್ಸ್ ಲೀಕೇಜ್ ನ ತಡೆಯೋದಕ್ಕೆ. ಸೆಕೆಂಡ್, ಲಾಸ್ ಡ್ಯೂ ಟು ಎಡಿ ಕರೆಂಟ್. ಸೊ ಎಡಿ ಕರೆಂಟ್ ಇಂದ ಲಾಸ್ ಆಗುತ್ತೆ. ಸೊ ಎಡಿ ಕರೆಂಟ್ ಏನಂದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಹೆವಿ ಮೆಟಲ್ಸ್ ಯೂಸ್ ಮಾಡೋದ್ರಿಂದ, ದೊಡ್ಡ ದೊಡ್ಡ ಐರನ್ ಕೋರ್ಸ್ ಯೂಸ್ ಮಾಡೋದ್ರಿಂದ ದೇರ್ ವಿಲ್ ಬಿ ಎಡಿ ಕರೆಂಟ್ ಪ್ರೊಡ್ಯೂಸ್. ಏನಕ್ಕಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ. ಸೊ ಫ್ಲಕ್ಸ್ ಚೇಂಜ್ ಆಗ್ಬೇಕಾದ್ರೆ ಏನಾದ್ರು ಹೆವಿ ಮೆಟಲ್ಸ್ ನಾವು ಮಿಡ್ಲ್ ಅಲ್ಲಿ ಇಟ್ಟರೆ ಏನಾಗುತ್ತೆ, ಎಡಿ ಕರೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ನಾವು ಇದನ್ನೇ ಕಡಿಮೆ ಮಾಡಬಹುದು ಬೈ ಲ್ಯಾಮಿನೇಟಿಂಗ್. ಸೊ ಲ್ಯಾಮಿನೇಷನ್, ಈ ತರ ಮೆಟಲ್ ಶೀಟ್ಸ್ ಗಳಿಗೆ ಲ್ಯಾಕ್ಕೋರ್ ಅಂತ ಒಂದು ಸಬ್ಸ್ಟೆನ್ಸ್, ಲಿಕ್ವಿಡ್ ಸಬ್ಸ್ಟೆನ್ಸ್ ಇಂದ ನಾವು ಲ್ಯಾಮಿನೇಟ್ ಮಾಡೋದ್ರಿಂದ ನಮಗೆ ಎಡಿ ಕರೆಂಟ್ ಇಂದ ಆಗ್ತಕ್ಕಂಥ ಲಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ದಿ ಟ್ರಾನ್ಸ್ಫಾರ್ಮರ್ ಕೋರ್ ಇಸ್ ಡಿವೈಡೆಡ್ ಇಂಟು ಥಿನ್ ಶೀಟ್ಸ್. ಈ ತರ ಸಣ್ಣ ಸಣ್ಣ ಶೀಟ್ಸ್, ಯಾಕಂದ್ರೆ ಏರಿಯಾ ಕಡಿಮೆ ಆದಂಗೆಲ್ಲ ನಮ್ಗೆ ಏನಾಗುತ್ತೆ, ಎಡಿ ಕರೆಂಟ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಇಟ್ ಈಸ್ ಜಾಯಿನ್ ಟುಗೆದರ್. ಸೊ ಕಟ್ ಮಾಡಿಬಿಟ್ಟು ಮತ್ತೆ ಜಾಯಿನ್ ಮಾಡ್ತಿದ್ದೀವಿ. ಸೊ ಜಾಯಿನ್ ಮಾಡ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಈ ಲ್ಯಾಕ್ವರ್ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸ್ ನ ಹಾಕ್ಬಿಟ್ಟು, ಇದೊಂದು ಇನ್ಸುಲೇಟರ್, ಲ್ಯಾಕ್ವರ್ ಅಂದ್ರೆ ಇನ್ಸುಲೇಟರ್. ಸೊ ಇನ್ಸುಲೇಟರ್ ನ ಮಿಡ್ಲ್ ಹಾಕಿದ್ರೆ ಈ ಸ್ಟ್ರಿಪ್ಗೂ ಕಾಂಟ್ಯಾಕ್ಟ್ ಇರಲ್ಲ. ದೇರ್ ಫೋರ್ ದೇರ್ ಇಸ್ ಸಣ್ಣ ಸಣ್ಣ ಎಡಿ ಕರೆಂಟ್ಸ್ ಫಾರ್ಮ್ ಆಗುತ್ತೆ, ಅದರಿಂದ ಲಾಸ್ ಕೂಡ ಆಗಲ್ಲ. ನೆಕ್ಸ್ಟ್, due to hysteresis loss, it is loss due to magnetization and demagnetization of transformer core. Hysteresis loss ಯಾಕಂದ್ರೆ ಈಗ ಕಂಟಿನ್ಯೂಸ್ ಆಗೋದು ಮ್ಯಾಗ್ನೆಟೈಸ್ ಮತ್ತೆ ಡಿಮ್ಯಾಗ್ನೆಟೈಸ್ ಆಗ್ತಾ ಇರುತ್ತೆ, ಯಾಕಂದ್ರೆ ಕರೆಂಟ್ ಚೇಂಜ್ ಆಗ್ತಿರೋದ್ರಿಂದ ಒಂದ್ಸರಿ ಆನ್ ಮತ್ತೆ ಆಫ್ ಆಗ್ತಾ ಇರುತ್ತೆ. ಸೊ ಡಿಮ್ಯಾಗ್ನೆಟೈಸ್ ಮತ್ತೆ ಮ್ಯಾಗ್ನೆಟೈಸ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗೋದ್ರಿಂದ ನಾನು ನಿಮ್ಗೆ ಏನ್ ಹೇಳಿದ್ದೆ ಲಾಸ್ಟ್ ಚಾಪ್ಟರ್ ಅಲ್ಲಿ, ಈ ಹಿಸ್ಟೆರಿಸಿಸ್ ಲಾಸ್ ಆಗೋದ್ರ ಮುಖಾಂತರ ಮ್ಯಾಗ್ನೆಟ್ ಹೀಟ್ ಆಗ್ತಾ ಹೋಗುತ್ತೆ. ಸೊ ಹೀಟ್ ಆಗೋದ್ರಿಂದನೂ ಸ್ವಲ್ಪ ಪವರ್ ಲಾಸ್ ಆಗ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ ಸಿ ಆಸಿಲೇಟರ್. ಸೊ ಎಲ್ ಸಿ ಆಸಿಲೇಟರ್ ಏನಂದ್ರೆ ಇದರಲ್ಲಿ ಏನೇನ್ ಕಾಂಪೋನೆಂಟ್ ಇರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ದಟ್ ಈಸ್ ಒಂದು ಎಲ್, ಈ ನೇಮ್ ಹೇಳೋ ಪ್ರಕಾರನೇ ಎಲ್ ಅಂದ್ರೆ ಇಂಡಕ್ಟರ್, ಸಿ ಅಂದ್ರೆ ಕೆಪಾಸಿಟರ್. ಸೊ ಒಂದು ಇಂಡಕ್ಟರ್, ಒಂದು ಕೆಪಾಸಿಟರ್ ಇರುತ್ತೆ. ಇದ್ರ ಮುಖಾಂತರ ನಾವು ಕರೆಂಟ್ ನ ಇನಿಷಿಯಲಿ ಚಾರ್ಜ್ ಮಾಡಿರ್ತೀವಿ. ಸೊ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ. ಏನಂದ್ರೆ ಸಿಂಪಲ್, ಇನಿಷಿಯಲಿ ಕೆಪಾಸಿಟರ್ ಫುಲ್ಲಿ ಚಾರ್ಜ್ ಆಗೋಗಿರುತ್ತೆ ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0. ಸೊ ಎಲ್ ಸಿ ಆಸಿಲೇಟರ್ ಡೆಫಿನೇಷನ್ ಏನಂದ್ರೆ, it is here energy is alternatively stored in electric and magnetic field in an LC oscillator. Hence this phenomena is called as LC oscillation. So ಇಲ್ಲಿ ಏನಕ್ಕೆ LC oscillation ಅಂತ ಕರಿತೀವಿ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಇಂಡಕ್ಟರ್ ಅಲ್ಲಿ ಸ್ಟೋರ್ ಆಗಿದ್ರೆ ಎಲೆಕ್ಟ್ರಿಕಲ್ ಎನರ್ಜಿ, ಇನ್ನೊಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕೆಪಾಸಿಟರ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ದರ್ ಈಸ್ ಆಸಿಲೇಷನ್, ಇಲ್ಲೊಂದ್ಸರಿ ಬರುತ್ತೆ ಇಲ್ಲೊಂದ್ಸರಿ ಬರುತ್ತೆ. ಅದಕ್ಕೆ ಇದನ್ನ ನಾವು ಎಲ್ ಸಿ ಆಸಿಲೇಟರ್ ಅಥವಾ ಎಲ್ ಸಿ ಆಸಿಲೇಷನ್ ಅಂತ ಕರಿತೀವಿ. ಇದರದ್ದು ನ್ಯಾಚುರಲ್ ಫ್ರೀಕ್ವೆನ್ಸಿ ದಟ್ ಇಸ್ 1/√LC ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0. ಸೊ ಇನಿಷಿಯಲಿ ಕೆಪಾಸಿಟರ್ ಫುಲ್ ಚಾರ್ಜ್ ಆಗಿರುತ್ತೆ. ಸೊ ಕೆಪಾಸಿಟರ್ ಫುಲ್ ಚಾರ್ಜ್ ಆಗಿರೋದನ್ನ ನಾವು ಈಗ ಸ್ವಿಚ್, ಈಗ ಸರ್ಕ್ಯೂಟ್ ಬ್ರೇಕ್ ಮಾಡಿದೀನಿ, ಈಗ ಸ್ವಿಚ್ ಆನ್ ಮಾಡಿದ್ರೆ ನೆಕ್ಸ್ಟ್ ಕರೆಂಟ್ ಫ್ಲೋ ಹೇಗಾಗುತ್ತೆ. ಸೊ ಕರೆಂಟ್ ವಿಲ್ ಫ್ಲೋ ಥ್ರೂ ದಿಸ್. ಸೊ ಇದ್ರ ಮುಖಾಂತರ ಕರೆಂಟ್ ಫ್ಲೋ ಆಗುತ್ತೆ. ಅಟ್ ಟೈಮ್ t/4 ಇಸ್ ಈಕ್ವಲ್ ಟು ಟೈಮ್ t/4 ಅಲ್ಲಿ ಏನಾಗುತ್ತೆ, ಕರೆಂಟ್ ಇಂದ ಇಂಡಕ್ಟರ್ ಬಿಕಮ್ಸ್ ಮ್ಯಾಕ್ಸಿಮಮ್. ಸೊ ಇಂಡಕ್ಟರ್ ಅಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಆಗೋಗುತ್ತೆ ಅಂಡ್ ಚಾರ್ಜ್ ಇನ್ ಕೆಪಾಸಿಟರ್ ಬಿಕಮ್ 0. ಯಾಕಂದ್ರೆ ಎಲ್ಲಾ ಚಾರ್ಜಸ್ ಇಲ್ಲಿ ಪಾಸ್ ಆಗ್ತಾ ಇರೋದ್ರಿಂದ, ಕರೆಂಟ್ ಪಾಸ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಬ್ಯಾಟ್ರಿ ಸಪ್ಲೈ ಕೊಟ್ಟಿಲ್ಲ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಎಲ್ಲಾ ಚಾರ್ಜಸ್ ಇಲ್ಲಿ ಟ್ರಾನ್ಸ್ಫರ್ ಆಗೋಗುತ್ತೆ. ಸೊ ಇಲ್ಲಿ ಚಾರ್ಜ್ 0 ಆಯ್ತು ಟೈಮ್ t/4 ಅಲ್ಲಿ, ಇಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಆಗೋಯ್ತು.
and now the capacitor will charge in opposite polarity. ಏನಕ್ಕಂದ್ರೆ this inductor opposes current ತಾನೆ. ಸೊ ಚೇಂಜ್ ಇನಿಷಿಯಲಿ 0 ಇತ್ತು, ಈ ಕರೆಂಟ್ ಬರ್ತಾ ಇದೆ ಅಂದ್ರೆ there is some change. ಸೊ ಈ ಇಂಡಕ್ಟರ್ ಏನ್ ಮಾಡ್ಬೇಕು, ಈಗ ಚೇಂಜ್ ನ ಅಪೋಸ್ ಮಾಡ್ಬೇಕು. ಸೊ ಅಪೋಸ್ ಮಾಡೋ ಹೇಗ್ ಮಾಡುತ್ತೆ, ನಾವು ಇಟ್ ಚೇಂಜಸ್ ದ ಪೊಲಾರಿಟಿ. ಸೊ ಇ ಎಂ ಎಫ್ ಇಲ್ಲಿ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಬ್ಯಾಕ್ ಇ ಎಂ ಎಫ್ ಅಂದ್ರೆ ಈ ರೀತಿ ಕರೆಂಟ್ ಪಾಸ್ ಆಗಿದೆ ಅಂದ್ರೆ ಇದು ಪ್ಲಸ್ ಇದು ಮೈನಸ್ ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು ಸೈನ್ ನ ಉಲ್ಟಾ ಮಾಡ್ಕೊಳುತ್ತೆ. ಸೊ ಪ್ಲಸ್ ಮೈನಸ್ ಉಲ್ಟಾ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಚೇಂಜ್ ಆಗುತ್ತೆ. ನೆಕ್ಸ್ಟ್ ಪೊಲಾರಿಟಿ ಆಗುತ್ತೆ. ದಿಸ್ ಇಸ್ ಪ್ಲಸ್, ದಿಸ್ ವಿಲ್ ಬಿ ಮೈನಸ್. ಇನಿಷಿಯಲಿ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಸೊ ಈ ಕರೆಂಟ್ ಹೇಗೆ ಪಾಸ್ ಆಗುತ್ತೆ, ಹೀಗೆ ಪಾಸ್ ಆಗುತ್ತೆ. ಸೊ ಈಗ ಕರೆಂಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಚಾರ್ಜ್ ಆಗ್ತಾ ಇದೆ. ಇನಿಷಿಯಲಿ ಇದು ಪಾಸಿಟಿವ್ ಇತ್ತು, ಈ ಪ್ಲೇಟ್ ಮೇಲೆ ನೆಗೆಟಿವ್ ಇತ್ತು. ಈಗ ಈ ಪ್ಲೇಟ್ ಮೇಲೆ ಪಾಸಿಟಿವ್, ಈ ಪ್ಲೇಟ್ ಮೇಲೆ ನೆಗೆಟಿವ್. ಸೊ ಇಟ್ ಚಾರ್ಜಸ್ ಇನ್ ಅಪೋಸಿಟ್ ವೇ ಅಟ್ ಟೈಮ್ t/2. ಸೊ t/2 ಟೈಮ್ ಅಲ್ಲಿ ಈ ಕೆಪಾಸಿಟರ್ ಮತ್ತೆ ಚಾರ್ಜ್ ಫುಲ್ ಆಗುತ್ತೆ. ಮತ್ತೆ ಈ ಟೈಮ್ ಅಲ್ಲಿ ಇಂಡಕ್ಟರ್ ಕರೆಂಟ್ ಏನಾಯ್ತು, 0. ಸೊ ಇದೇ ತರ ಇದೇ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ದಿಸ್ ಸೈಕಲ್ ಕಂಟಿನ್ಯೂಸ್. ಅಂಡ್ ಇನ್ಸ್ಟಂಟೇನಿಯಸ್ ಚಾರ್ಜ್ ಅಟ್ ಕೆಪಾಸಿಟರ್ ಇಸ್ ಗಿವನ್ ಬೈ, ಇನ್ಸ್ಟಂಟೇನಿಯಸ್ ಅಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕೆಪಾಸಿಟರ್ ಎಷ್ಟು ಚಾರ್ಜ್ ಇರುತ್ತೆ ಅಂತ ಹೇಳೋದಾದ್ರೆ ದಟ್ ಈಸ್ Q0 cos ω0 t. ಅಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಸ್ I is equal to Q0 ω0 sin ω0 t. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕರೆಂಟ್ ಸಿಗುತ್ತೆ. ದಟ್ ಈಸ್ ದಿಸ್ ವ್ಯಾಲ್ಯೂ. So I0 will be equal to I0 ω0, and total energy stored in LC oscillator is always conserved. So ideal oscillator ಅಂದ್ರೆ ಏನು ಪವರ್ ಲಾಸ್ ಆಗ್ತಾ ಇಲ್ಲ ಅಂತ ನಾವೇನಾದ್ರೂ ಅಸ್ಯೂಮ್ ಮಾಡಿದ್ರೆ, ಸೊ there is no power loss. So ಅಂದ್ರೆ energy stored in inductor will be is equal to energy stored in capacitor. So energy stored in inductor ಅಂದ್ರೆ ಏನು, Q0 square by 2c. and capacitor ಅಂದ್ರೆ energy stored in inductor ಅಂದ್ರೆ 1/2 Li square. ಸೊ ಎರಡನ್ನು ಇಕ್ವೇಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ω0 is equal to 1/root LC. We will get natural frequency of this circuit. So next problems. So problems, first problem 100 ohms resistor is connected to 220 volt and 50 hertz AC supply. Now first ಅದರಲ್ಲಿ what is RMS value of current in the circuit, second what is the net power consumed over a full cycle. ಸೊ ಫಸ್ಟ್ ಕ್ವಶನ್ ಏನಂದ್ರೆ RMS ವ್ಯಾಲ್ಯೂ, ಕರೆಂಟ್ RMS ವ್ಯಾಲ್ಯೂ ಕಂಡುಹಿಡಿಯಬೇಕು. ಸೊ ಕರೆಂಟ್ I is equal to V by R. ಸೊ ಯಾವಾಗಲೂ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ವೋಲ್ಟೇಜ್ ಏನಿರುತ್ತೆ ದಟ್ ಇಟ್ ಸೆಲ್ಫ್ ಇಸ್ RMS ವೋಲ್ಟೇಜ್. ಸೊ ನಾವು ಇದನ್ನ ಮತ್ತೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಟ್ ಈಸ್ RMS ವೋಲ್ಟೇಜ್. ಸೊ ದಟ್ ಇಸ್ 220 divided by 100, that is resistance, is equal to 2.20 amps. IRMS is equal to 2.20 ampere. And average current, so average current full cycle ತಾನೆ ಕೇಳಿರೋದು. ಸೊ ಫುಲ್ ಸೈಕಲ್ ಅಂದ್ರೆ average current. ಸೊ average power, so average power is equal to VRMS into IRMS. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, 484 ವ್ಯಾಟ್ಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಹೇಳುತ್ತೆ, ಪೀಕ್ ವೋಲ್ಟೇಜ್ ಆಫ್ ಅನ್ AC ಸಪ್ಲೈ ಇಸ್ 300 ವೋಲ್ಟ್ ಅಂಡ್ ವಾಟ್ ಈಸ್ ದ RMS ವೋಲ್ಟೇಜ್. ಸೊ ಒಂದು ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಏನಿದೆ 300 ವೋಲ್ಟ್. ಈ ಟೈಮ್ RMS ವೋಲ್ಟೇಜ್ ಏನಂತ ಕಂಡುಹಿಡಿಯಬೇಕು. ಸೊ ಮ್ಯಾಕ್ಸಿಮಮ್ RMS ವೋಲ್ಟೇಜ್ ಅಂದ್ರೆ V0, V maximum divided by root 2. So 300 by root 2 is equal to 212.2 volt. Next, what is the RMS value of current in the circuit is, so RMS value 10 ampere ಕೊಟ್ಟಿದ್ದಾನೆ. Now what is peak current? That is root 2 into I. So peak current ಏನಂದ್ರೆ root 2 times into 10, that is 14.1 ampere. So next question, a 44 millihenry inductor is connected to a 220 volt 50 hertz AC supply. So now determine the RMS value of current in the coil. So 44 millihenry ಒಂದು ಇಂಡಕ್ಟರ್ 220 ವೋಲ್ಟ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ದಾರೆ. ಈ ಟೈಮಲ್ಲಿ ನಾವು ಕರೆಂಟ್ ಕಂಡುಹಿಡಿಯಬೇಕು ಸರ್ಕ್ಯೂಟ್ ಮುಖಾಂತರ. ಸೊ ಕರೆಂಟ್ ಹೇಗೆ ಕಂಡುಹಿಡಿಯೋದು, ವಿ ನೋ I is equal to V by XL. ಸೊ XL ಅಂದ್ರೆ ಏನು, ಒಮೆಗಾ ಇಂಟು L. ಸೊ ಈಗ ಒಮೆಗಾ ಕಂಡುಹಿಡಿಯಬೇಕು, L ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಒಮೆಗಾ ಅಂದ್ರೆ ದಟ್ ಇಸ್ 2 pi f, ಅಂದ್ರೆ 2 into pi into f, that is 50 hertz into L. ಸೊ L ವ್ಯಾಲ್ಯೂ ಎಷ್ಟು, 44 millihenry. ನಾವು ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, 15.92 amperes. Obtain, next question, obtain the resonant frequency omega r. Omega r ಅಂದ್ರೆ resonant frequency, omega naught ಅಂದ್ರೆ natural frequency of a series LCR circuit having L is equal to 2.0 henry, capacitance 32 microfarad and resistance is equal to 10 ampere. So now what is the Q value, Q factor? So Q value ಈ ಸರ್ಕ್ಯೂಟ್ ಏನಂತ ಕೇಳಿದಾನೆ. ನಾವು Q ಫ್ಯಾಕ್ಟರ್ ಅಂದ್ರೆ ನಮ್ಗೆ ಗೊತ್ತು 1/r into root L by C. ಅದಕ್ಕಿಂತ ಮುಂಚೆ
ಒಮೆಗಾ ಆರ್ ರೆಸನೆಂಟ್ ಫ್ರೀಕ್ವೆನ್ಸಿನೂ ಕೇಳಿದೆ. ಸೊ ರೆಸನೆಂಟ್ ಫ್ರೀಕ್ವೆನ್ಸಿ ಒಮೆಗಾ ಆರ್ ಇಸ್ ಈಕ್ವಲ್ ಟು 1 √L C. ಸೊ ಎಲ್ ವ್ಯಾಲ್ಯೂ ಗೊತ್ತು, ಸಿ ವ್ಯಾಲ್ಯೂನು ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, 125 rad per second. ನೆಕ್ಸ್ಟ್ ಕ್ಯೂ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 1/r ಇಂಟು ಅಂಡರ್ ರೂಟ್ ಎಲ್ ಬೈ ಸಿ. ನಾವೆಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, ಕ್ಯೂ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು 25. So next question. A charged 30 microfarad capacitor is connected to a 27 millihenry inductor. What is the angular frequency of free oscillation in the circuit? So angular frequency ಅಂದ್ರೆ omega r is equal to 1 √L C. ನಮಗೆ ಎಲ್ಲ ವ್ಯಾಲ್ಯೂಸ್ ಗೊತ್ತು, ಎಲ್ ವ್ಯಾಲ್ಯೂ ಗೊತ್ತು, ಸಿ ವ್ಯಾಲ್ಯೂ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಗುತ್ತೆ 1.1 ಇಂಟು 10⁻³ rad per second. Next question. Suppose initially charge on capacitor in the above problem. ಈ ಪ್ರಾಬ್ಲಮ್ ಅಲ್ಲಿ capacitor initial charge 6 millicoulomb ಇತ್ತು. Now what is the total energy stored in the circuit initially and total energy at later time? ಸೊ ನೆಕ್ಸ್ಟ್ ಟೈಮು ಎನರ್ಜಿ ಎಷ್ಟಿದೆ ಅಂದ್ರೆ ನೆಕ್ಸ್ಟ್ ಆಸಿಲೇಷನ್ ಅಲ್ಲಿ ಎಷ್ಟು ಎನರ್ಜಿ ಇದೆ, ಆ ಟೈಮಲ್ಲೇ ಎಷ್ಟು ಎನರ್ಜಿ ಇತ್ತು. ಸೊ ಎನರ್ಜಿ ಇಸ್ ಈಕ್ವಲ್ ಟು 1/2 Q²/C. ನಾನು ಹೇಳಿದ್ದೆ ನಿಮಗೆ, ಎನರ್ಜಿ ಈ ಎಲ್ ಸಿ ಸರ್ಕ್ಯೂಟ್ ಅಲ್ಲಿ ಎಲ್ ಸಿ ಆಸಿಲೇಟರ್ ಅಲ್ಲಿ ಎನರ್ಜಿ ಕನ್ಸರ್ವ್ ಆಗಿರುತ್ತೆ. ಅಂದ್ರೆ ನೀವು ಇಂಡಕ್ಟರ್ ಅಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂತ ಕಂಡುಹಿಡಿದ್ರು ಒಂದೇ, ಕೆಪಾಸಿಟರ್ ಅಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಕಂಡುಹಿಡಿದ್ರು ಒಂದೇ. therefore 1/√Q² Q²/C. ಏನಕ್ಕಂದ್ರೆ ನಮಗೆ ಇಲ್ಲಿ ಇಂಡಕ್ಟರ್ ವ್ಯಾಲ್ಯೂ ಕೊಟ್ಟಿಲ್ಲ, ಅಥವಾ ಕೆಪಾಸಿಟರ್ ಕೊಟ್ಟಿದ್ದಾರೆ, ಬಟ್ ಚಾರ್ಜ್ ಯಾವ್ದ್ರ ಮೇಲೆ ಇರೋದಂತ ಕೊಟ್ಟಿದ್ದಾರೆ, ಕೆಪಾಸಿಟರ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತ ಕೊಟ್ಟಿದ್ದಾರೆ. therefore we will take ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಅಂದ್ರೆ 1/2 Q²/C. ಸೊ ನಾವು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 0.6 ಜೌಲ್. ಸೊ ನೆಕ್ಸ್ಟ್ ಟೈಮ್ ಅಲ್ಲೂ ಎನರ್ಜಿ ಕೂಡ ಇಷ್ಟೇ ಇರುತ್ತೆ, ಯಾಕಂದ್ರೆ ಎನರ್ಜಿ ಇಸ್ ಕನ್ಸರ್ವ್ಡ್. ನೆಕ್ಸ್ಟ್ ಕ್ವಶನ್. ಸೀರೀಸ್ LCR ಸರ್ಕ್ಯೂಟ್ with R is equal to 20 ohm, L is equal to 1.5 Henry, capacitor is equal to 35 microfarad, is connected to variable frequency 200 volt supply. When the frequency of the supply is equal to natural frequency of the circuit, what is the average power transfer to the circuit in one complete cycle? So ಏನು ಹೇಳಿದಾನೆ, ವೇರಿಯಬಲ್ ಫ್ರೀಕ್ವೆನ್ಸಿ ಇರತಕ್ಕಂತ ಒಂದು ಸಪ್ಲೈಗೆ ಈ LCR ಸರ್ಕ್ಯೂಟ್ ನ ಕನೆಕ್ಟ್ ಮಾಡಿದೀವಿ. ಈ ಮತ್ತಿನ್ನೊಂದು ಹಿಂಟ್ ಕೊಟ್ಟಿದ್ದಾನೆ. ಹಿಂಟ್ ಏನಂದ್ರೆ, when frequency of the supply is equal to natural frequency. ಸೊ ಇದೊಂದೇ ಪಾಯಿಂಟ್ ಸಾಕು ನಮಗೆ ಇದನ್ನ ರೆಸೊನೆನ್ಸ್ ಅಂತ ಹೇಳಕ್ಕೆ. ಸೊ ಯಾವಾಗ ಎಕ್ಸ್ಟರ್ನಲ್ ಸಪ್ಲೈ ಫ್ರೀಕ್ವೆನ್ಸಿ is equal to natural frequency of the circuit ಇದ್ದಾಗ that condition is called as resonance. ಸೊ ರೆಸೊನೆನ್ಸ್ ಅಲ್ಲಿ ಏನಾಗುತ್ತೆ, XL will be is equal to XC. ಸೊ R ಇಲ್ಲಿ ಏನ್ ವ್ಯಾಲ್ಯೂ, ದಟ್ ಈಸ್ 20 ohms. ಸೊ R ವ್ಯಾಲ್ಯೂ Z ಇಂಪಿಡೆನ್ಸ್ ವಿಲ್ ಬಿ is equal to resistance. ಸೊ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ ಅಂದ್ರೆ I is equal to V/Z, ಅಂದ್ರೆ voltage is 200 volt by 20, that is 10 ampere. So power average, P average is equal to IRMS into VRMS, that is 200 into 10, which is equal to 2000 watts. ಸೊ ಫ್ರೆಂಡ್ಸ್, ಈ ಚಾಪ್ಟರ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಹೊಸ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.